ರೀ ಆ ಕೆಲ್ಸಕ್ಕೆ ಹೋಗಕ್ ಮುಂಚೆ ಒಂದ್ ಸ್ವಲ್ಪ ರೊಕ್ಕ ಕೊಟ್ಟೋಗ್ರಿ, ಮನ್ಯಾಗ ತರಕಾರಿ ಇಲ್ಲ. ಸರಿ ತಗ 200 ರೂಪಾಯಿ ತರಕಾರಿ ತಮ್ಮ. A few moments later. ಮಗನೇ ಮನೆ ಖರ್ಚಿಗೆ ಅಂತ ರೊಕ್ಕ ಕೊಡ್ತೀಯಲ್ಲ ಹೆಂಡ್ತಿಗೆ ಸ್ವಲ್ಪ ಲೆಕ್ಕ ಇಟ್ಗದ್ನ. ಹಂಗ ಕೇಳ್ದಂಗಲ್ ರೊಕ್ಕ ಕೊಡೋದು ಒಳ್ಳೇದಲ್ಲ. ನಾನು ಸಂಸಾರ ನಡೆಸೀನಿ, ನನಗೆ ಗೊತ್ತು ಎಷ್ಟು ಖರ್ಚಾಗತ್ತ ಎಷ್ಟು ಉಳಿತೈತಿ ಅಂತ. ಯಾವಾದ್ರ ಉಳಿದ್ರೆ ಒಂದ್ 20-30 ರೂಪಾಯಿ ಉಳ್ದಿರ್ತೈತಿ. ಆಕಿಗೆ ಏನಾರು ತಿನ್ನಕಂತ ಇಟ್ಕೊಂಡಿರ್ತಾಳ. ನೀನ್ ಯಾಕೆ ಅಷ್ಟು ತಲೆ ಕೆಡಿಸಿಂದಿ? ಸರಿ, ಕಷ್ಟ ಬಂದಾಗ ಗೊತ್ತಾಗ್ತವ. ನೀನು ಸಂಸಾರ ಹೆಂಗ್ ನಡ್ಸ್ಬೇಕು, ಮನೆ ಹೆಂಗ್ ನಡ್ಸ್ಬೇಕಂತ ಯಾರೇನ್ ಕಲ್ಕೊಂಬಂದಿರ್ಗಲ್ಲ. ಏ ಗೀತಾ ಬಾ ಇಲ್ಲಿ. ಹಾ ಹೇಳ್ರಿ. ನಿನ್ ಏನಾರು ತಂದೇನ? ಹೂಕೋಸ್ ತಂದಿದ್ನೆ. ಎಷ್ಟದು? 50 ರೂಪಾಯಿ. ನಾ ಹೋದ್ಸತಿ ತಂದಾಗ 100 ರೂಪಾಯಿ ಕೊಟ್ಟು ತಂದಿದ್ದೆ. ಮತ್ತೇನ್ ತಂದಿ? ಟಮಾಟೆ ಹಣ್ಣು ಅದೇ ಎಷ್ಟು? 40 ರೂಪಾಯಿ ಕೆಜಿ. ಟಮಾಟೆ ಹಣ್ಣು ನಾನು 120 ರೂಪಾಯಿ ಕೇಸ್ ತಂದಿದ್ನೆ. ಹಾ ಸರಿ ನಡಿ. ಏನೋ ಯೋಚನೆ ಮಾಡ್ಕೊಂಡ್ ಕುತ್ಕಂದಿ? ಏನಂದ್ರು ಡಾಕ್ಟರ್? ಡಾಕ್ಟರ್ ಹೇಳಿದ್ರು 2 ಕಣ್ಣು ಆಪರೇಷನ್ ಮಾಡ್ಬೇಕಂತ. ಅವಾಗ ಸರಿ ಹೋಗ್ಕೊಂತ ಕಣ್ಣು. ಎಷ್ಟು ಖರ್ಚಾಗತ್ತಂದ್ರ? 30,000. 30,000? ನನ್ನ ಹತ್ರ ನೋಡಿದ್ರೆ ಬರೀ 12,000 ಅದಾವ. ನನ್ ತಕೊಂಡ್ 6-7 ಅದಾವ. ನಾನು ಖರ್ಚಿನಾಗ ಉಳಿಸಿಟ್ಕೊಂಡಿದ್ನಿ. ಸರಿ ತಗ, ಉಳ್ಕಿದ ಅಮೌಂಟ್ ನಾನು ಹೆಂಗಾರ ಅಡ್ಜಸ್ಟ್ ಮಾಡ್ತೀನಿ. ನಿಂತ್ಕರಿ ಸ್ವಲ್ಪ. ತಗೋರಿ, ನನ್ ತಕೊಂಡ್ 12,000 ಇರ್ಬೋದು. ಅಷ್ಟೊಂದಣ್ಣ ನಿಂತಕ್ಕೆ ಹೆಂಗ್ ಬಂತ? ಮನೆ ಖರ್ಚಿಗೆ ಅಂತ ಕೊಡ್ತಿದ್ರಲ್ಲ, ಅದ್ರಾಗ ಸುಳ್ಳು ಹೇಳಿ ಕೂಡಿಟ್ಟು ರೊಕ್ಕ ಇದ್ದು. ಕಷ್ಟ ಕಾಲಕ್ಕ ಈ ಹಣ ಉಪಯೋಗ ಆಗ್ಲಿಲ್ಲ ಅಂದ್ರ ಕೂಡಿಟ್ಟಿದ್ದಕ್ಕೂ ಪ್ರಯೋಜನ ಏನು? ಹಾ ಅತ್ತೆ, ಇದನ್ನ ನಿಮ್ಮಿಂದನ ನಾ ಕಲ್ತದ್ದು. ಯಾವ ಮನೆಯಲ್ಲಿ ಒಬ್ರಿಗೆ ಇನ್ನೊಬ್ರು ಕಾಳಜಿ ವಹಿಸುತ್ತಾರೋ ಅದನ್ನೇ ಅಲ್ವಾ ಕುಟುಂಬ ಅನ್ನೋದು.